ವಿಕ್ರಮ್, ಎಲ್ಲಿಗೆ ಹೋಗ್ತಾ ಇದೀಯಾ? ಸಾರಿ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಕ್ಕೆ ನಿಂಗೆ ಬೇಜಾರಾಯ್ತೇನೋ. ನೀನು ಒಳ್ಳೆ ಕೆಲಸಕ್ಕೆ ಹೋಗ್ತಿರ್ಬೋದು, ಆದರೆ ಇವತ್ತು ಮನೇಲಿ ನಡೀತಾ ಇರೋ ಒಳ್ಳೆ ಕಾರ್ಯಕ್ಕಿಂತ ನಿನಗೆ ಬೇರೆ ಒಳ್ಳೆ ಕೆಲಸ ಇದೆಯಾ ವಿಕ್ರಮ್? ಮನೆಯಲ್ಲಿ ಕಾರ್ಯನಾ? ಏನದು? ವಿಕ್ರಮ್, ಈ ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತೇ ಇಲ್ವಾ ನಿಂಗೆ? ಅಣ್ಣ ಅದಕ್ಕೆ ನಿಂಗೆ ಯಾವ ವಿಷಯನೂ ತಿಳಿಸೇ ಇಲ್ವಾ? ಈ ಮನೇಲಿ ಒಂದು ಶುಭ ಕಾರ್ಯ ನಡೀಲಿ ಅಂತ ಹಗಲು ರಾತ್ರಿ ನಾನು ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಇದ್ರ ಬಗ್ಗೆ ಗಮನನೇ ಇಲ್ವಲ್ಲ. ಈ ಮನೆ ಉದ್ಧಾರ ಮಾಡಬೇಕು ಅಂತ ನಾನು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಗಮನನೇ ಇಲ್ಲ. ಮನೆ ಹಾಳು ಮಾಡಬೇಕು ಅಂದ್ರೆ 100 ಜನ ಬಂದು ನಿಲ್ತಾರೆ. ಅದೇ ಮನೆ ಉದ್ಧಾರಕ್ಕೋಸ್ಕರ, ನೆಮ್ಮದಿಗೋಸ್ಕರ ನಾನೆಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ ವಿಕ್ರಮ್? ನನ್ನ ಮಗಳು ಹಂಸಿನಿ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಕಣೋ. 22 ವರ್ಷ ಅವಳಿಗಾಗ್ಲೆ. ಯಾರು ಕಾಯ್ತಾರೆ ಹೇಳು ಈಗಿನ ಕಾಲದಲ್ಲಿ? ಅವಳು ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ವಿಕ್ರಮ್, ನಿನ್ ಪ್ರೀತಿನ ಬಿಟ್ಟು. ಅಂತ ಮಗುಗೆ ಅನ್ಯಾಯ ಮಾಡಕ್ ನಿಂಗೆ ಹೇಗ್ ಮನಸ್ಸು ಬಂತು? ಈಗ ಏನಾಯ್ತು ಅಂತ ಹಿಂಗೆ ಅಳ್ತಾ ಇದ್ದೀರಾ? ಇವತ್ತಿ ಮನೆಗೆ ಜ್ಯೋತಿಷಿಗಳು ಬರ್ತಾ ಇದ್ದಾರೆ. ನಿನ್ನ ಹಂಸಿನಿ ಜಾತಕ ನೋಡಿ ಮದ್ವೆಗೊಂದು ಡೇಟ್ ಫಿಕ್ಸ್ ಮಾಡ್ಬೇಕು ಅಂತ. ಆ ವಿಷಯ ನಿನಗೆ ಗೊತ್ತಿಲ್ಲ ಅಂದ್ರೆ ನಾನು ಅಳದೆ ಇನ್ನೇನ್ ಮಾಡ್ಲಿ ಹೇಳು? ಏನು ಜ್ಯೋತಿಷಿಗಳ? ಹೌದು, ಜ್ಯೋತಿಷಿಗಳೇ. ನೀನ್ ಇವತ್ತೆಲ್ಲೂ ಹೋಗಂಗಿಲ್ಲ ವಿಕ್ರಮ್. ನೀನ್ ಯಾಕಮ್ಮ ಅಳ್ತಾ ಇದ್ಯಾ? ಬೇರೆ ಜಾಗ ಸಿಗ್ಲಿಲ್ವಾ ನಿನ್ ಗಳಕ್ಕೆ? ಎಲ್ರು ಈ ಮನೇಲಿ ನಿನ್ನ ಅಳ್ಸವ್ರೆ. ತಗೋ, ನಿನ್ ಕಾರಲ್ಲಿ ಟಿಶ್ಯೂ ಖಾಲಿ ಆಗೋಗಿದೆ, ಇಡ್ಕೋ, ಯೂಸ್ ಆಗತ್ತೆ. ಏನಿದು? ಜಾತಕಗಳು. ಮಾವ ನಿನ್ಗೋಸ್ಕರ ಅಂತ ತರಿಸಿರೋ ಜಾತಕಗಳು. ನಾನ್ ಹೇಳಿದ್ರೆ ಮಾವಂಗ್ ಬೇಜಾರಾಗತ್ತೆ. ಅದಕ್ಕೆ ನೀನೇ ಹೇಳ್ಬಿಡು, ಈ ಮನೆ ಹೊಸಲ್ ದಾಟಿ ಒಂದ್ ಜಾತಕ ಕೂಡ ಒಳಗ್ ಬರ್ಬಾರ್ದು ಅಂತ. ಅಕಸ್ಮಾತ್ ಬಂದ್ರು ಅದನ್ನ ಕೈ ಒರ್ಸ್ಕೊಳಕ್ ಯೂಸ್ ಮಾಡ್ಬೇಕಾಗತ್ತೆ. ಇವತ್ತು ಜ್ಯೋತಿಷಿಗಳು ಬರ್ತಿದ್ದಾರೆ. ಮದ್ವೆಗೆ ಒಂದ್ ಒಳ್ಳೆ ಡೇಟ್ ಫಿಕ್ಸ್ ಮಾಡ್ತಾರೆ. ನೀನೆಲ್ಲೂ ಹೋಗಂಗಿಲ್ಲ ವಿಕ್ಕಿ. ಮದ್ವೆ ಆಗ್ತೀನಿ ಅಂದ್ಮೇಲೆ ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ನಮ್ಮಲ್ಲಿ ಯಾಕೆ ಜಗಳ? ಕೂತ್ಕೊಂಡು ಮಾತಾಡೋಣ. ಅಪ್ಪ ಅಮ್ಮನಿಗೆ ಹೇಳ್ತೀನಿ. ಅತ್ತೆ ಮಾವಂಗ್ ಕೇಳಾಗಿದೆ, ಅವ್ರಿಗೆ ವಿಷಯ ಎಲ್ಲ ಗೊತ್ತು. ನೀನ್ ಕೇಳೋದೇನ್ ಬೇಡ. ಅವ್ರು ಬರೋವರೆಗೂ ರೆಸ್ಟ್ ಮಾಡು. ಅಮ್ಮ, ಜ್ಯೋತಿಷಿಗಳು ಬರೋ ಟೈಮ್ ಆಗಿದೆ, ಒಳಗ್ ನಡಿ. ಅಪ್ಪ ಅಮ್ಮ ಒಪ್ಪಿದಾರಾ? ಒಪ್ಲಿಲ್ಲ ಅಂದ್ರೆ ಆಗಲ್ವಾ? ನೀನಿವಾಗ ಅಂತ್ಯಕ್ರಿಯೆ ಮಾಡ್ತೀಯಲ್ಲ, ಅದರ ವಿಡಿಯೋ ನನ್ನ ಫೋನಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲ, ಅವ್ರಿಗೊಂದು ಮಾತು ತಿಳಿಸೋಣ ಅಂತ. ನೀನು ಒಪ್ಪಾಯ್ತಲ್ಲ, ಅವರು ಒಪ್ದಾಗೆ. ಮದುವೆ ಆಗೋಳು ನೀನ್ ತಾನೆ, ಅವ್ರಿಗೆ ತಕ್ಕನಾಗ ಸೊಸೆ ಆಗೋಳು ನಾನ್ ತಾನೆ. ಮತ್ತ್ಯಾಕೆ ಬೇರೆ ಮಾತು? ಅಲ್ಲ ಹಂಸಿನಿ, ಹೇಳೋದನ್ನ ಅರ್ಥ ಮಾಡ್ಕೋ. ನೀನೇನು ಹೇಳ್ತೀಯಾ, ಏನು ಹೇಳ್ತಾ ಇದೆಯಾ ಎಲ್ಲ ನನಗೆ ಅರ್ಥ ಆಗ್ತಿದೆ. ನೀನು ಆರಾಮಾಗಿರು. ನೀವು ಬಂದಿದ್ದು ದೇವ್ರೇ ಬಂದ ಹಾಗಾಯ್ತು ಗುರುಜಿ. ನಾನು ಅವನ ನೆಪ. ನಮ್ಮ ಪಾಲ್ಗೆ ನೀವೇ ದೇವರು ಗುರುಜಿ. ನನ್ನ ಮಗಳಿಗೆ 22 ವರ್ಷ. ಎಲ್ಲರೂ ಇದ್ರೂ ಒಂಟಿಯಾಗಿ ಬದುಕ್ತಾ ಇದ್ದಾಳೆ. ಕೊಟ್ಟ ಮಾತುಗಳೆಲ್ಲ ತಪ್ತಾ ಇದೆ. ಭರವಸೆಗಳು ಯಾವುದೂ ಈಡೇರ್ತಾ ಇಲ್ಲ. ನಾನು ಅಸಹಾಯಕಳಾಗಿದ್ದೀನಿ. ಏನು ಮಾಡಬೇಕು ಅಂತ ನಂಗೆ ತೋಚ್ತಾನೇ ಇಲ್ಲ. ಈಗ ನೀವೇ ನಮಗೆ ದಾರಿ ತೋರಿಸ್ಬೇಕು ಗುರುಜಿ. ಯಾವ ಮಾತುಗಳು ತಾನಾಗೇ ತಪ್ಪುವುದಿಲ್ಲ ಮಗಳೇ. ಕಾಲ ಅದನ್ನು ತಪ್ಪಿಸುತ್ತೆ. ಕಾಲದ ಮುಂದೆ ನಾನು ನೀನು ಏನೂ ಅಲ್ಲ. ನನಗೆ ಅನ್ಯಾಯ ಆಗ್ತಾ ಇದೆ. ಯಾರ ಹತ್ರ ನ್ಯಾಯ ಕೇಳಿ? ಅಂದಿನಿಂದ ಇಂದಿನವರೆಗೂ ನ್ಯಾಯ ದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿರಬಹುದು, ಆದರೆ ನ್ಯಾಯ ಕಣ್ಣು ಮುಚ್ಚುವುದಿಲ್ಲ. ಅದು ಒಲಿಯುವ ಕಡೆಗೆ ವಾಲುತ್ತದೆ. ಅಂಜದಿರು ಮಗಳೇ. ನನ್ನ ಮಗಳ ಜೀವನಕ್ಕೆ ಈಗ ಮದುವೆ ಒಂದೇ ಆಸರೆ. ಅವಳಿಗೆ ಮದುವೆ ಆಗಿಬಿಟ್ರೆ ನಾನು ನಿಶ್ಚಿಂತೆಯಾಗಿರ್ಬೋದು ಗುರುಜಿ. ಹೆಣ್ಣಿನ ಮದುವೆಯ ನಂತರ ಹೆಣ್ಣಾಗಲಿ ಹೆತ್ತವರಾಗಲಿ ನಿಶ್ಚಿಂತೆಯಿಂದ ಇರಲು ಸಾಧ್ಯವೇ? ಗುರುಜಿ, ನೀವು ಏನೋ ಹೇಳ್ತಾ ಇದ್ದೀರಾ, ನನಗೆ ಅರ್ಥ ಆಗ್ತಾ ಇಲ್ಲ.
ನನ್ನ ಮಗಳ ಮದುವೆಗೆ ಒಂದು ಒಳ್ಳೆ ದಿನ ಫಿಕ್ಸ್ ಮಾಡಿ ನಿಮ್ಮ ಆಶೀರ್ವಾದದಿಂದ ಅವಳಿಗಾದಷ್ಟು ಬೇಗ ಮದುವೆ ಆಗಿಬಿಡ್ಲಿ. ನೋಡೋಣ, ಮೊದಲು ಜಾತಕಗಳ ಪರಿಶೀಲನೆ ಆಗುತ್ತೆ, ಮುಂದಿನದು ದೈವಚಿತ್ತ. ನಾನಿಟ್ಟ ಮುಹೂರ್ತ ಎಂದೂ ತಪ್ಪಿಲ್ಲ. ಈಗಾಗಲೇ ವಿಧಿ ಬರೆದಿಟ್ಟಿರುವ ಬರಹವನ್ನು ಓದುವ ಪ್ರಯತ್ನ ನಾನು ಮಾಡುತ್ತೇನೆ. ಇದೊಂದು ಜಾತಕ ಇಷ್ಟಪಟ್ಟೆ, ಆದರೆ ನಾಗಲಕ್ಷ್ಮಿ ಅದಕ್ಕೂ ಅಡ್ಡ ಬರ್ತಿದ್ದಾಳೆ. ಮದುವೆ ವಿಷಯದಲ್ಲಿ ನಾನು ಮುಂದುವರಿಯೋದಕ್ಕಿಂತ ಮುಂಚೆ ಅವಳೇ ಮುನ್ನುಗ್ತಿದ್ದಾಳೆ. ಹಂಸಿನಿ ಯಾವ ದೃಷ್ಟಿಯಲ್ಲೂ ವಿಕ್ರಮ್ಗೆ ಸರಿ ಹೊಂದಲ್ಲ. ಈ ಜಾತಕದಿಂದ ವಿಕ್ರಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ನನ್ನ ನಂಬಿಕೆ ಇದೆ. ಇದರಲ್ಲಿ ನಮ್ಮ ಸಂಸಾರದ ನೆಮ್ಮದಿ ಕಾಣಿಸ್ತಾ ಇದೆ. ಆದರೆ ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಅಡೆತಡೆಗಳು ಬರ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಜಯ. ಗುರೂಜಿ ಹತ್ರ ನೀವೇ ಖುದ್ದಾಗಿ ಮಾತಾಡಿ. ಹಂಸಿನಿ ನಮ್ಮ ಮನೆ ಸೊಸೆ ಆಗೋದು ನಮ್ಗಿಷ್ಟ ಇಲ್ಲ ಅಂತ. ನಂತರದ ನಿರ್ಧಾರನ ಗುರೂಜಿಗೆ ಬಿಟ್ಬಿಡೋಣ. ಈ ವಿಷಯ ನಾನು ಗುರೂಜಿ ಮುಂದೆ ಮಾತಾಡಿದ್ರೆ ನಾಗಲಕ್ಷ್ಮಿ ಸುಮ್ಮನೆ ಇರ್ತಾಳ? ಅಲ್ಲೇ ಕಿರ್ಚಾಡಿ ಕೂಗಾಡಿ ರಂಪ ಮಾಡಿಬಿಡ್ತಾಳೆ. ಇದನ್ನೆಲ್ಲ ಗುರುಗಳು ನೋಡಿದ್ರೆ ಅವ್ರು ಮತ್ತೆ ನಮ್ಮ ಮನೆ ಕಡೆ ಬರ್ತಾರ. ಈ ಜಾತಕನ ಒಂದ್ಸಲ ಅವ್ರಿಗೆ ತೋರ್ಸಲ್ವಾ? ಈ ಹುಡುಗಿ ಜಾತಕ ವಿಕ್ರಮ್ ಜಾತಕಕ್ಕೆ ಹೊಂದಾಣಿಕೆ ಆಗುತ್ತೆ ಅಂತ ತಾನೇ ಬಂದಿರೋದು. ಈ ಜಾತಕದ ಹುಡುಗಿ ಜೊತೆ ವಿಕ್ರಮ್ ಮದುವೆ ಮಾಡ್ಬೋದು ಅಂತ ಗುರೂಜಿ ಹೇಳಿದ್ರೆ ಅವ್ರ ಮಾತಿನ ಪ್ರಕಾರನೇ ಮುಂದುವರ್ಸೋಣ. ನಾಗಲಕ್ಷ್ಮಿ ಕೂಗಾಡ್ಬೋದು, ಕಿರ್ಚಾಡ್ಬೋದು, ರಂಪ ಮಾಡ್ಬೋದು. ಮಾಡಲಿ, ಅವಳೇ ತಾನೇ ಗುರೂಜಿನ ಕರೆಸಿರೋದು. ಅವ್ರ ಮಾತಿನ ಪ್ರಕಾರನೇ ನಾವು ನಡೀತಿದ್ದೀವಿ ಅಂತ ಹೇಳೋದು. ಮಾಡಿದ್ದುಣ್ಣೋ ಮಾರಾಯ, ಅನುಭವಿಸ್ಲಿ ಬಿಡಿ. ನೀನು ಹೇಳೋದು ಸರಿ ಜಯ, ಇದೊಳ್ಳೆ ಉಪಾಯ. ಸಾಧ್ಯನೇ ಇಲ್ಲ. ಏನು ಇಬ್ರು ಸೇರ್ಕೊಂಡು ಏನೋ ಉಪಾಯ ಮಾಡ್ತಾ ಇರೋ ಹಾಗಿದೆ. ನೀವು ಅನ್ಕೊಂಡ ಹಾಗೆ ಏನು ನಡೆಯಲ್ಲ. ಅದನ್ನೆಲ್ಲ ಬಿಟ್ಬಿಡಿ. ಗುರೂಜಿ ಮನೆಗೆ ಬರ್ತಾ ಇದ್ದಾರೆ, ಎಲ್ಲರೂ ಮನೇಲೇ ಇರಿ ಅಂತ ನಾನು ಹೇಳಿದ್ದು ನೀವಿಬ್ಬರೇ ನಿಂತ್ಕೊಂಡು ಮಾತಾಡಿ ಅಂತ ಅಲ್ಲ. ನಮ್ಮ ಮಕ್ಕಳ ಮದುವೆ ಅಲ್ವಾ, ಗುರೂಜಿ ನಿಮ್ಮನ್ನು ಕರೀತಾ ಇದ್ದಾರೆ, ಬನ್ನಿ. ಯಾಕಿಬ್ರು ಏನು ಮಾತಾಡ್ತಾ ಇಲ್ಲ? ಗುರೂಜಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ನಾಗಲಕ್ಷ್ಮಿ, ನೀನು ಮಾಡೋ ಅತಿರೇಕಗಳಿಗೆ ಯಾವ ಕಡಿವಾಣ ಆಗ್ತೀಯಾ? ಅಲ್ಲ, ನನಗೆ ಹೇಳಿದೆ ಹೇಗೆ ಕರೆಸಿದೆ ಸ್ವಾಮೀಜಿನ? ನಿನಗೆ ಹೇಳೇ ಕರ್ಸೋಣ ಅಂದರೆ ನೀನು ಅದಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ನಾನೇ ಕರೆಸಿದ್ದು. ಡೋಂಟ್ ವರಿ, ಗುರೂಜಿ ಮುಂದೆ ನಿಮ್ಮನ್ನ ಚೀಪ್ ಮಾಡಿಲ್ಲ. ನಮ್ಮ ಅಣ್ಣ ಕರೆದಿದ್ದಾರೆ ಅಂತಲೇ ಹೇಳಿ ಕರೆಸಿದ್ದೀನಿ. ದೇವು ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿ ಕರೆಸಿದ್ರು ಅಂತೇಳಿ ಗುರೂಜಿ ನನ್ನ ತಪ್ಪು ತಿಳ್ಕೊಳ್ಳಲ್ಲ? ಅಣ್ಣ ಪ್ಲೀಸ್, ನಾನು ಬೇರೆಯವಳ. ನಾನು ಈ ಮನೆಗೆ ಸಂಬಂಧಪಟ್ಟಿರೋಳೆ. ಗುರೂಜಿ ಕಾಯ್ತಾ ಇದ್ದಾರೆ, ಹೋಗಣ್ವಾ? ನೋಡು, ಗುರೂಜಿ ಮುಂದೆ ಅದು ಇದು ಮಾತಾಡಿ ರಂಪ ಮಾಡಬೇಡ. ಅವ್ರು ನಮ್ಮ ಕುಟುಂಬದ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನು ಹಾಳು ಮಾಡಬೇಡ. ನಡೆಯೋ ಕೆಲಸ ಎಲ್ಲ ಸರಾಗವಾಗಿ ನಡೆದ್ಬಿಟ್ರೆ ನಾನು ಯಾಕೆ ರಂಪಾಟ ಮಾಡಲಿ? ಮನಸ್ಸಿಗೆ ಹರಟಾದ್ರೆ ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ. ಅದೇ ಮನಸ್ಸಿಗೆ ಖುಷಿಯಾದರೆ ಕಣ್ಣಲ್ಲಿ ನಗುನೂ ಕಾಣುತ್ತೆ. ಬನ್ನಿ ಹೋಗೋಣ. ಅಕ್ಕನ ಸಾವಿಗೆ ಕಾರಣ ಆಗಿದ್ದ ಕೊಲೆಗಾರನಿಗೆ ಶಿಕ್ಷೆ ಕೊಡಿಸ್ತೀನಿ. ಬೇಡ, ಹೋಗ್ತೀನಪ್ಪ. ಅಪ್ಪನ ಮಾತು ಮೀರಿ ನೀನು ಹೋಗ್ತೀನಿ ಅನ್ನೋದಾದ್ರೆ ನಾನು ಏನು ಮಾಡ್ತೀನೋ ಏನು ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ. ಆ ಕೊಲೆಗಾರನ ಶಿಕ್ಷೆ ಆದ್ರೆ ಮೇಘನಕ್ಕ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದಾಳಪ್ಪ.